ಪತ್ರಿಕಾಗೋಷ್ಠಿ ಉದ್ದೇಶ ಇವತ್ತೇನಂದ್ರೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಹುಟ್ಟಾಕಿ 1 ವರ್ಷ, ಮಾರ್ಚ್ 27ಕ್ಕೆ 1 ವರ್ಷ ಆಗ್ತಾ ಇದೆ. ಆ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಕೋಲಾರ ಭಾಗದಲ್ಲಿ ಇರ್ತಕ್ಕಂತಹ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಚಿಕ್ಕನಾರಾಯಣವರು, ಮತ್ತೆ ಹಿರಿಯ ದಲಿತ ಮುಖಂಡರಾದ ದಲಿತ ಸ್ವಾಮಿಯವರು, ಮತ್ತೆ ನಮ್ಮ ಪ್ರಜಾ ವಿಮೋಚನಾ ಚಳವಳಿಯ ಮುಖಂಡರಾದಂತಹ ಮಣಿಯವರು, ಮತ್ತೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಮಹಿಳಾ ಅಧ್ಯಕ್ಷರಾದಂತಹ ಶಕುಂತಲಮ್ಮನವರು, ಮತ್ತೆ ಜಿಲ್ಲಾಧ್ಯಕ್ಷರಾದಂತಹ ಉದಯ್ ಕುಮಾರ್ ಅವರು, ಹೊಸಕೋಟೆ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅಂತ ಶಿರೀಶ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ವಿ. ಇವತ್ತು ರಿಪಬ್ಲಿಕನ್ ಸಂಘಟನೆ ತನ್ನ ಮೊದಲನೇ ವರ್ಷದ ಒಂದು ಸಮಾವೇಶ ಮಾಡಬೇಕು ಅಂತೇಳಿ, ರಾಜ್ಯ ಮಟ್ಟದಲ್ಲಿ ಸಮಾವೇಶ ಮಾಡಬೇಕಂತೇಳಿ ಇವತ್ತು ನಾವೆಲ್ಲ ನಮ್ಮ ಈ ಭಾಗದ ಕೋಲಾರ ಭಾಗದ ಎಲ್ಲ ಗೆಳೆಯರು ಸೇರಿ ಅದನ್ನು ಒಂದು ಸಭೆ ಮೂಲಕವಾಗಿ ನಿರ್ಣಯ ತೆಗೆದುಕೊಳ್ಬೇಕು. ಮಾರ್ಚ್ 27ಕ್ಕೆ 1 ವರ್ಷ ನಮ್ಮದು ಪೂರ್ತಿ ಆಗ್ತಾ ಇದೆ. ಜೊತೆಯಲ್ಲಿ ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕೂಡ ಬರ್ತಾ ಇದೆ. ಆ 2 ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ಕಾರ್ಯಕ್ರಮ ಇವತ್ತು ಎಲ್ಲ ಜಾತಿಯ ಬಡವರ ಪರವಾಗಿ ನಿರಂತರವಾಗಿ ಏನು ನಾವು ದಿವಂಗತ ಜಿಗ್ನಿಶಂಕರ್ ಅವರ ಜೊತೆಯಲ್ಲಿ 32 ವರ್ಷಗಳ ಒಡನಾಟ ಇಟ್ಕೊಂಡು ಸಂಘಟನೆಯನ್ನು ಕಟ್ಟಿ ಬೆಳೆಸಿದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಅವರು ನಿಧನ ಆದ ಮೇಲೆ ನಮ್ಮದೇ ಆದಂಥ ಒಂದು ಸಂಘಟನೆಯನ್ನು ನಾವು ಮತ್ತು ಚಿಕ್ಕನಾರಾಯಣವರೆಲ್ಲ ಸೇರಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಅಂತೇಳಿ ಒಂದು ಅಸ್ತಿತ್ವಕ್ಕೆ ತಂದಿದ್ದಂಥದ್ದು. ಇವತ್ತು ಅನೇಕ ವಿಚಾರಗಳನ್ನು ಇಟ್ಕೊಂಡು ಜಿಲ್ಲೆಯಲ್ಲಿ ಮತ್ತು ಬೇರೆ ಬೇರೆ ಎಲ್ಲ ಕಡೆ ಕೂಡ ನಾವು ಜನರಲ್ಲಿ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮದಲ್ಲಿ ಸತತವಾಗಿ ಜನರ ಜೊತೆ ಇಟ್ಕೊಂಡು ಹೋರಾಟದ ಮೂಲಕ ಬರ್ತಾ ಇದ್ದೀವಿ. ಆ ಒಂದು ಸಲುವಾಗಿ ನಾವು ಇವತ್ತು ಆ ಪೂರ್ವಭಾವಿ ಸಭೆ ಮಾಡಬೇಕಂತೇಳಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಈಗ ಮೊದಲಿಗೆ ಸಮಾವೇಶ ಮಾಡಬೇಕಾಗಿರೋದ್ರಿಂದ ನಾವು ಒಂದು ಜನರಲ್ಲಿ ಜಾಗೃತಿ ಮಾಡಿಸುವ ನಿಟ್ಟಿನಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿಸಿ ನಾವೊಂದು 30 ರಾಜ್ಯ ಮಟ್ಟದ ಸಮಾವೇಶ ಮಾಡಬೇಕಂತ ನಿರ್ಣಯ ತಗೊಂಡಿದ್ದೀವಿ. ಆ ಸಲುವಾಗಿ ಎಲ್ಲ ಕೂಡ ನಮ್ಮ ಸಂಘಟನೆ ಮುಖಂಡರುಗಳು ಎಲ್ಲ ಕೂಡ ಒಮ್ಮತದಿಂದ ನಿರ್ಧಾರ ತಗೊಂಡಿದ್ದೀವಿ. ಆ ಕಾರ್ಯಕ್ರಮ ಬೆಂಗಳೂರಲ್ಲಿ ಟೌನಲ್ಲಿ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಜನ ಸೇರಿಸುವ ನಿಟ್ಟಿನಲ್ಲಿ ನಾಡಿನ ಎಲ್ಲ ವಿಚಾರವಂತರನ್ನ ಸೇರಿಸಿ ಒಂದು ಸಮಾವೇಶ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಮತ್ತು ಕಾರ್ಯಕ್ರಮದಲ್ಲಿ ದಲಿತ ಸಂಘಟನೆಗಳ ಪರವಾಗಿ ಹೋರಾಟ ಮಾಡ್ತಕ್ಕಂತಹ ಹಿರಿಯರನ್ನ ಕರೆದು ಸನ್ಮಾನ ಮಾಡುವಂಥದ್ದಿದೆ. ಜೊತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನ ಏನು ನಮ್ಮ ಕಾರ್ಯಕರ್ತರಿದ್ದಾರೆ ಅವರೆಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಇದಕ್ಕೋಸ್ಕರ ನಾವು ಪುಸ್ತಕ ವಿತರಣೆ ಮಾಡಬೇಕಂತ ಕೂಡ ನಾವು ಒಂದು ತೀರ್ಮಾನ ಮಾಡಿದ್ದೀವಿ.